ಒಬ್ಬ ಬಡತಾನ ಸಂಸಾರ ಇದ್ದಾವ ಏನ್ ಮಾಡಿರ್ತಾನಪ್ಪ ಅಂತಂದ್ರ ಒಂದು ಭಾಗ್ಯಾವಡಿ ಸಂತಿಗೆ ಒಂದು ಮರಿ ತಂದು ಹೋಗಿರ್ತಾನ. ಹೋದಂತ ಬಂಧುಗಳು ವಿಚಾರ ಮಾಡ್ರಿ, ನೋಡಿ ಎಂತ ಕಲಿಯುಗಪ್ಪ ಅಂತಂದ್ರ ಅದಕ್ಕೆ ಹೇಳ್ತಾರ ಮಾತ್ಮಾರೊಂದು ಮಾತು ಹೇಳ್ಯಾರ, ಕಾಲು ಕೆಟ್ಟದಂತ ನೀವು ಕಟ್ಟಿ ಮೇಲ ಮಾತಾಡಬೇಡ್ರಿ, ಕಾಲು ಕೆಟ್ಟಿರಕ್ಕ ಕಣ್ಣ ಮತ್ತೆ ಎಲ್ಲಿ ಕೆಟ್ಟೈತಿ. ಅದಕ್ಕೆ ಹೇಳಿದ್ರು ಏನ್ ಹೇಳ್ಯಾರಪ್ಪ ಮಾತಂದ್ರ ಶರಣರ ಒಂದು ಮಾತು ಹೇಳ್ಯಾರ. ಏನ್ ಹೇಳ್ತಾರಪ್ಪ ಅಂತಂದ್ರ ಭಾಗ್ಯಾವಡಿ ಸಂತಿಗೆ ಒಂದು ಹೊಂತ ಮರಿ ತಂದು ಹೋಗಿರ್ತಾನ. ಹೊಂತ ಮರಿ ತಂದು ಹೋದಂತ ಟೈಮ್ದಾಗ ಹೊಂತ ಮರಿ 5,000 ರೂಪಾಯಿ ಹೊಂತ ಮರಿ ಮಾರಿ ಬಂದಿದ್ದ ಬಂಧುಗಳು. ಮಾರಿ ಬಂದಂತ ಟೈಮ್ದಾಗ ಒಂದು ಊರ್ ಒಳಗ ದೊಡ್ಡದೊಂದು ನಾಟಕ ಇತ್ತು. ನಾಟಕ ನೋಡಿ ಹೋಗ್ಬೇಕು, ಚಂಚಿನ ಆಗ್ಯದ, ನಾಟಕ ನೋಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಏನ್ ಮಾಡ್ದ, ನಾಟಕ ನೋಡ್ಲಕ್ಕ ಕೂತ. ನೋಡುವಂತ ಟೈಮ್ದಾಗ ಮಗ್ಲು ಕೂತ ಜನಕ್ಕೆ ಏನ ಕೇಳ್ದ, ಯಪ್ಪ ಯಾವ್ರವ್ರು ಎಲ್ಲಿಗೆ ಹೊಂಟಿರಿ, ನಾಟಕ ನೋಡಕ್ ಬಂದಿರಿ, ನನಗೆ ತುಂಬಾ ತಂಬಾಕಿ ಚಟ ಆಗಿದೆ, ಸ್ವಲ್ಪ ತಂಬಾಕಿದ್ರು ಕೊಡ್ರು ಅಂತ ಕೇಳ್ದ. ನಾನು ಬಲ್ಲಿಲ್ಲ, ನಿನ್ನ ಬಿಲ್ಲಿಲ್ಲ, ನಾನು ಬಲ್ಲಿಲ್ಲ, ನಿನ್ನ ಬಲ್ಲಿಲ್ಲ ಅಂತೇಳಿ ನಾವು ಹೊಸು ಮಂದಿ ನಾಟಕ ನೋಡೋರು ಯಾರು ಕೊಡ್ಲಿಲ್ಲ. ಕೊಡ್ಲಾರಂತ ಟೈಮ್ದಾಗ ಅಂಗಡಿ ಎಲ್ಲಾ ಬಂದಾಗಿದ್ದು. ಬಂದಾದಂತ ಟೈಮ್ದಾಗ ಯಾಕೆ ಆಗಲಕ್ಕ ತಗೋ ಕೊಡ್ಲಿಲ್ಲಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂಡು ಕೂತಿದ್ದ. ಒಬ್ಬ ತಿಂದು ತಂಬಾಕ ಕಲ್ಲು ಮೇಲೆ ಉಳಿದ ಬಂಧುಗಳೇ, ತಿಂದು ಕಲ್ಲು ಮೇಲೆ ಉಗುಳಿದ್ದ. ನೋಡ್ರಿ ಎಂತ ವಿಚಿತ್ರ, ತಿಂದು ಕಲ್ಲು ಮೇಲೆ ಉಗುಳಿರ್ತಕ್ಕಂತ ತಂಬಾಕದ ಮೇಲೆ ನೆದರು ಬಿತ್ತು. ಒಂದು ನೆದರು ಬಿತ್ತು. ಪಟ್ಟನೆ ಯಾರು ಆ ಕಡೆ ನೋಡ್ದ, ಯಾರೇ ನೋಡಿ ಗಿಡ್ಯಾರ ಬಾತ ತಿಳ್ಕೊಂಡು ಆ ತಂಬಾಕ ತಗೊಂಡು ಪಟ್ಟನೆ ತುಟಿ ಒಳಗ ಸೊಟ್ಟಾಗಿಟ್ಕೊಂಡ. ಇಟ್ಕೊಂಡು ಬಂದು ನಾಟಕ ನೋಡಕ ಮುಂದೆ ಕೂತ. ನಾಟಕ ಮಾಡುವಂತ ಪಾತ್ರಧಾರಿ ನಾಟಕ ಸನ್ನಿವೇಶ ಬಂದ್ ಕಿಶನ್ ಏನಂದ್ಳು, ನಾನ್ ನಿನ್ನ ನೋಡೀನಿ ಅಂತೇಳಿ ಸನ್ನಿವೇಶ ಡ್ಯಾನ್ಸ್ ಮಾಡ್ಲಕತ್ಲು. ಮಾಡುವಂತ ಟೈಮ್ದಾಗ ಅಲಾ ಮಳ್ಳಿಕ್ಕಿ ನಂದು ನೋಡ್ಯಾಳ, ತಂಬಾಕಿ ನೋಡ್ಯಾಳ, ಇಟ್ಕೊಳ್ಳೋದು ನೋಡ್ಯಾಳ ಅಂತ ತಿಳ್ಕೊಂಡು ಹೋಗಿ ಇರ್ತಕ್ಕಂತ 5,000 ರೂಪಾಯಿ ಒಳಗೆ ಇರ್ತಕ್ಕಂತ ಒಂದು ಪಾಶ ನೋಟ ತಗೋದು ಅಕ್ಕಿಗೆ ಹೋಗಿ ಅಯ್ಯಾರಿ ಮಾಡ್ದ. ಇವಂದು ಹಾಡ, ನನ್ನ ಹಾಡಿಕೆಗೆ ಇವನಿಗೆ ಬಾಳ ಇಷ್ಟ ಆಗ್ಯದ ಅಂತ ತಿಳ್ಕೊಂಡು 500 ಹಾಕ್ಯಾರ ಅಂತ ತಿಳ್ಕೊಂಡು ಹಿಕ್ಲಿ ಹಾಕಿ 500 ರೂಪಾಯಿ ತಗೊಂಡು ಒಳಗ್ ಹೋದ್ಳು. ಇವ ಹೋಗಿ ಅಲ್ಲಿ ಕೂತ. ಮತ್ತ ಸನ್ನಿವೇಶ ಎರಡೇ ಸಮಯ, ಎರಡೇ ಪಾತ್ರ ಬಂದು ಬರೋಣ. ಮತ್ತಾಕಿ ಬಂದ್ ಏನಲ್ಲ ಕತ್ಲು, ನಾನ್ ನಿನ್ನ ನೋಡೀನಿ ಎಲ್ಲ ಕತ್ಲು. ಅಂದ ಟೈಮ್ದಾಗ ಬಂಧುಗಳು ವಿಚಾರ ಮಾಡ್ರಿ, ಅಲಾ ಮಳ್ಳಿ ಇನ್ನೇಗ 500 ಹಾಕಿ ಬಂದಿನ, ಮತ್ತ ನೋಡಿನಿ ಮಂದಿಗೆ ಹೇಳಿ ಬಾತ ತಕೊಂಡು ಮತ್ತಿರ್ತಕ್ಕಂತ 1,000 ರೂಪಾಯಿ ನೋಟ್ ತಗೊಂಡೋಗಿ ಮತ್ತ ಆಯಾರಿ ಮಾಡ್ದ. ಸನ್ನಿವೇಶ ಮುಗಿತಕ್ಕಿನ ಪಾತ್ರ ಅಲಾ ಇವ್ನು ಬಾಳ ಹಿಟ್ ಅದಕ್ಕಂತ ನನ್ನ ಹಾಡ ಬಾಳ ಇಷ್ಟ ಆಗ್ಯದ, ಅದಕ್ಕೆ 1,000 ಹಾಕ್ಯಾನ. ಫಸ್ಟಿಗೆ 500 ಹಾಕ್ಯಾನ, ಈ ಸಲ 1,000 ಹಾಕ್ಯಾನ. ನನ್ನ ಹಾಡ ಮನಸ್ಸಿಗೆ ಮುಟ್ಟಿದ ತಿಳ್ಕೊಂಡು ಅಕ್ಕಿ ಪಾತ್ರ ಮುಗಿತ್ತು, ಹೊಳ್ಳಿ ಒಳಗ್ ಹೋದ್ಳು. 3ನೇ ಸಂದಿಗೆ ಮತ್ತ ಪಾತ್ರ ಬತ್ತು. ಅಕ್ಕ ಹೊಳ್ಳಿ ಇಕ್ಕಿನ ಬರ್ಲಕತ್ತಳಂತ ತಿಳ್ಕೊಂಡು ಏನ್ ಮನಸ್ಸಿಗೆ ತಿಳ್ಕೊಂಡ. ಮತ್ತ ಅಕ್ಕಿ ಬಂದು ಏನ್ ಹಾಡ್ಲಕತ್ಲು, ನಾ ನೋಡೀನಿ ನಾನಿಂದು ನೋಡೀನಿ. ಅಲಾ ಇವನವನ ನೋಡಿನಲ್ಲ ಕತ್ತಳಂದ ಬಳಕ ಈಕಿನ ಬಿಡುದು ಬೇಡ ಅಂತ ತಿಳ್ಕೊಂಡು ಅವೇ ಇರ್ತಕ್ಕಂತ ರೊಕ್ಕ ಒಯ್ದು 3,500 ರೂಪಾಯಿ ಒಯ್ದು ಅಕ್ಕಿಗೆ ಓಸು ಕೊಟ್ಟಲ್ಲ. ಮಳ್ಳಿಕ್ಕಿ ಬಹಳ ಡೇಂಜರ್ ಅದಳ ಅಂತ ತಿಳ್ಕೊಂಡು ಯಾರಿಗೆ ಹೇಳತ್ತ ತಿಳ್ಕೊಂಡು 3,500 ರೂಪಾಯಿ ಹಾಕಿನ ಹೆಣ ಚಂದ ಮಾಡಿ ಕಾಯಿಲೆ ಮಾರಿ ಒಣಸ್ಕೊಂಡ್ ಕಿಸಿಂದ ಸೀದಾ ಮಣಿಗೆ ಬಂಧುಗಳೇ. ಅದಕ್ಕೆ ಹೇಳ್ತಾರ, ಮಂದಿಯ ಗೋಣ ಮುರಿದು ಗಳಿಸಬಾರದು ಹಣ, ಯಾವತ್ತು ನಂಬಲ್ರಿ ನಿಮ್ಮ ಮನ. ಯಾತಕ್ಕ ಬರ್ಲಾರ ವಸ್ತು ಯಾತಕ್ಕಾಗಿದ್ದಾರೇನೋ ಬಿಟ್ಟು ಹೋಗುವುದು ಒಂದು ದಿನ. ಹೇಸಿ ಶರೀರ ಮ್ಯಾಲ ಇಡಬ್ಯಾಡ್ರು ಕಣ್ಣ ಮರುವಿಗೆ ಹೋಗಿತ್ತಾದ್ರಿ ಮಾಯದ ಹೆಣ್ಣ. ಹೇಸಿ ಶರೀರ ಮ್ಯಾಲ ಇಡಬ್ಯಾಡ್ರು ಕಣ್ಣ ಮರುವಿಗೆ ಹೋಗಿತ್ತಾದ್ರಿ ಮಾಯದ ಹೆಣ್ಣ. ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರೋ ಮುಖ್ಯ 3 ಹಾದಿ ಮಣ್ಣ ತೆಳ್ಯಾರ ಬಂಧುಗಳೇ. ಮುಖ್ಯ 3 ಹಾದಿ ಮಣ್ಣ ತೆಳ್ಯಾರ. ನಗ ನೋಡಿ, ಜೀವನದಾಗ ನಗ್ತಾ ಇರ್ಬೇಕು. ಯಾಕೆ ನಗಬೇಕು? ಗಂಡ ಹೆಂಡತಿ ಇಬ್ರು, ಗಂಡನು 3 ಪುಟ್ಟ, ಹೆಂಡತಿನೂ 3 ಪುಟ್ಟ. ಹೆಂಗ ನೋಡಿ ವಿಚಿತ್ರ ಹೆಂಗಿತ್ತು ನೋಡ್ರಿ ಇದು ಕಾಲ. ಗಂಡನು 3 ಪುಟ್ಟ, ಹೆಂಡತಿನೂ 3 ಪುಟ್ಟ. ಅವ್ರು ಲಗ್ನ ಆಗಿ 1 ವರ್ಷ ಆಯ್ತು, ವರ್ಷಗೊಂದೊಂದು 3 ಮಕ್ಕಳು ಹೊಡೆದ್ರು. ಅವು 3 ಪುಟ್ಟಿನ ಮಕ್ಕಳು ಹುಟ್ಟುದು. ಎಷ್ಟು ನೋಡ್ರಿ ಕಾಮಿಡಿ ಹೆಂಗೈತಿದು. ವಿಚಿತ್ರ ಜನ ವಿಚಿತ್ರ ಅಂತ ಪರಮಾತ್ಮ ಹೆಂಗ ಸೃಷ್ಟಿ ಮಾಡಿರ್ತಾನ ನೋಡೋದು ಗೊತ್ತಿಲ್ಲ. ಗಂಡನು 3 ಪುಟ್ಟ, ಹೆಂಡತಿನೂ 3 ಪುಟ್ಟ. ವರ್ಷಗೊಂದೊಂದು 3 ಮಕ್ಕಳು ಹೊಡೆದ್ರು. ಅವು 3 ಪುಟ್ಟಿನ ಮಕ್ಕಳು ಹುಟ್ಟುದು. ಹೂವ ಯಕ್ಕ ಮಗ್ಲಿ ಮನೆ ಮಲ್ಲಕ್ಕಂದಳು. ಅಯ್ಯ ಯಕ್ಕ ಮತ್ತು ಕಾಮಿಡಿ ಮಾಡೋರು, ಆರ್ಕೆಸ್ಟ್ರಾ ಮಾಡೋರು ಬಂದಾರತ್ತ, ಜಾಗ ಸಿಗಲ್ಲ, ನೋಡಕ್ ಹೋಗಿ ನೋಡಿ ನಿನ್ನ ಕೋಡಿ ಅಂದ್ಳು. ಅಯ್ಯ ಯಕ್ಕ ಏನ್ ಹೇಳ್ತಿ ಬಾರಿದ್ರ ಭಾಷೆಗೆ ಬಿಗ್ಲಿ. ಗಂಡ ಬ್ಯಾಳ ಬೇರಿಕದನ, ಗಂಡನ ಬಲಿ 2 ಕೂಸು ಬಿಡ್ತೀನಿ, ಒಂದು ಖುಷಿನ ತಗೊಂಡ್ಬರ್ತೀನಿ, ಮುಂದೋಗಿ ಜಾಗ ಇಡಿ ಅಂದ್ಳು. ನೋಡ್ರಿ ಎಷ್ಟು ವಿಚಿತ್ರದ ಗಂಡನ ಮೇಲೆ ಎಷ್ಟು ಸಂಶಯ. ಗಂಡ ಕರ್ಕೊಂಡು ಹೋಗಕ್ಕೆ ಅಲ್ಲಿಕ್ಕಿ ಗಂಡನ ಬಲಿ 2 ಖುಷಿ ಬಿಡ್ತಾಳತ್ತ, ಒಂದು ಖುಷಿ ತಗೊಂಡೋಗ್ತಾಳತ್ತ. ಆಯ್ತು ಯಾಕೆ ಆಗ್ಲಕ್ಕಂದಳು ಅಂದ ಟೈಮ್ ನೀ ಕಸ ಮುಸರಿ ಮಾಡಿ ಜಲ್ದಿ ಬಡ ಬಾರವಾ ತಂದಳು. ಬಾ ಅಂದ ಟೈಮ್ ಆದಾಗ ಏನ್ ಮಾಡಿದಳು,
ಉಕ್ಕಿ ಮುಂದೋಗಿ ಜಾಗ ಹಿಡಿದ್ರು ಕಲ್ಲಕ್ಕ ಮುಂದೋಗಿ ಜಾಗ ಹಿಡಿದಳು ಕಸ ಮುಸರಿ ಮಾಡ್ಲಕತ್ತಿದ್ರು ಗಂಡ ಬಾಗಲ ನಿಂತಿದ್ದ ಆಹಾರ್ಯ ಮಳ್ಳಿಕ್ಕಿ ಹೆಂಗ್ ಹೋಗ್ತಾಳ ನೋಡ್ಬೇಕು ನಾನು ಬಿಟ್ಟ ತಂದ ನೋಡ್ರಿ ಇಟ್ಟಿ ಚಿತ್ರದ ಮಾತ ಹೆಂಡತಿ ಮೇಲೆ ಗಂಡ ನಿಶ್ವಾಸ ಇಲ್ಲ ಗಂಡ ನಿಶ್ವಾಸ ಹೆಂಡತಿ ಮೇಲಿಲ್ಲ ಬಿಟ್ಟು ಹೋತಾಳಿಕೆ ಮಳ್ಳಿ ಹೆಂಗಾರೆ ಮಾಡಿ ಐಡಿಯಾ ತೆಗಿಬೇಕಂತ ಅಂದ ಟೈಮ್ದಾಗ 3 ಮಕ್ಕಳು ಸಾಲ ಮಕ್ಕೊಂಡಿದ್ದು ರಾತ್ರಿ 9:30 ಆಗಿತ್ತು 3 ಮಕ್ಕಳು ಸಾಲಕ್ಕೆ ಮಕ್ಕೊಂಡಿದ್ದು ಗಂಡ ಎಟ್ಟಿ ಚಿತ್ರದ ನೋಡ್ರಿ ಗಂಡವನ್ನ ಟೆಕ್ನಿಕಲ್ ಓಡಿಸದ ಹೆಂಗ್ ಓಡಿಸದ 3 ಮಕ್ಕಳು ಸಾಲಕ್ಕೆ ಮಕ್ಕೊಂಡಿದ್ವಲ್ಲ ನಾ ಹೆಂಡತಿ ಗೊತ್ತಲ್ಲಾರ್ದಾಗ ನಡಬರ್ಕಿನ ಖುಷಿ ನೆತ್ತ ಅಚ್ಚ ಕಡೆ ದಂಡಿಗೆ ಹಾಕಿ ಆ ಖುಷಿ ನಡಬರ್ಕ ತಾ ಮಕ್ಕೊಂದು ಬಿಟ್ಟ ಗಂಡನು 3 ಪುಟ್ಟ ಹೆಂಡತಿನೂ 3 ಪುಟ್ಟ ಮಕ್ಕಳು 3 ಪುಟ್ಟ 3-4 ಸಾಲಕ್ಕೆ ಮಕ್ಕೊಂಡು ಹೆಂಡತಿ ಕಸ ಮುಸ್ರಿ ಮಾಡಿ ಬಂದು ನಿಂತು ನೋಡಿದಳು ಅಲಾ ಇದ್ರ ಭಾಷೆಗೆ ಬೀಗಿಲಿ ಯಾವಾಗ ಬಂದು ಬಿದ್ದ ನೋಡ ಅಚ್ಚ ಕಡೆ ದಂಡಿಗೆ ಅಂದ್ರು ನೋಡ್ರಿ ಎಷ್ಟು ವಿಚಿತ್ರದ ಎಂತ ಮಾತು ಗಂಡ ಅಚ್ಚ ದಂಡಿಗೆ ಮಕ್ಕೊಂಡ ಈಕಿ ಕಲ್ಪನೆ ಐತಿ ಗಂಡ ನಡಬರ್ಕೆ ಮಕ್ಕೊಂಡ ಕರೆ ಈಕಿ ಗೊತ್ತಿಲ್ಲ ಮಕ್ಕೊಂಡ ತಗೋತು ತಿಳ್ಕೊಂಡು ಕಿಸಿಂದ ಗಡಬಡ ಮಾಡಿ ಏನ್ ಮಾಡಿದ್ರು ಚಾದರ್ ತೊಂದು ಗದ್ದಲ್ದಾಗ ನಡಬರ್ಕಿನ ಖುಷಿನ ಹೆಗಲ ಮೇಲೆ ಹಾಕೋದಿಕ್ಕಿ ಡೊಳ್ಳಿ ಆರ್ಕೆಸ್ಟ್ರಾ ಕೇಳಕ್ ಮಂದಿ ಆಗ ಬಂದ್ರು ಮಗ್ಗಲ ಮನಿ ಮಲ್ಲಕ್ಕ ಸುಮ್ ಕುಂದ್ರಲಿಲ್ಲ ನೋಡ್ರಿ ಬಂಧುಗಳು ಚಿತ್ರ ಕೇಳ್ರಿ ಹಂಗದ ಮಗ್ಗಲ ಮನಿ ಮಲ್ಲಕ್ಕ ಸುಮ್ ಕುಂದ್ರಲಿಲ್ಲ ನಿನ್ನ ಕೋಡಿ ಜಲ್ದಿ ಬಂದಿಲ್ಲ ಮತ್ತ ಉಂಡು ಬಂದೇನ ಹಂಗೆ ಬಂದೆ ನಿನ್ನ ಕೋಡಿ ಅಂದ್ರು ಅಯ್ಯ ಯಾಕ ಇದ್ರ ಏನ್ ಹೇಳಿ ಬಾರ ಈಗ ಭಾಷೆಗೆ ಬಿಗಿಲಿ ಗಂಡ ಕೆಂಪತ್ತ ದಂಡಿಗೆ ಮಕ್ಕೊಂಡಿದ್ದ ಗಂಡನ ಗದ್ದಲ್ದಾಗ ಹಂಗೆ ಬಂದಿನಿ ಹೊರಗ್ ಸುಡು ಬಸ್ ಸ್ಟ್ಯಾಂಡ್ ಬಜ್ಜಿ ಮಾಡಾಕತ್ತಾರ ಒಂದ್ ಪ್ಲೇಟ್ ಬಜ್ಜಿ ತಗೊಂಡ್ಬರ್ತೀನಿ ಸ್ವಲ್ಪ ಖುಷಿ ತೋರ ನಿನ್ನ ಕೋಡಿ ಅಂದ್ರು ನಿನ್ನ ಕೋಡಿ ಆಗ ನಿನ್ನ ಕೋಡಿ ನಿನ್ನ ಮಕ್ಕಳು ಬೇರೆ ಅಲ್ಲ ನನ್ನ ಮಕ್ಕಳು ಬೇರೆ ಅಲ್ಲ ಆರಾನಿನ ಕೋಡಿ ಎತ್ತಳಿ ತಗೊಂಡು ಸರಗದ ಮುಚ್ಕೊಂಡ್ ಕಿಸಿಂದ ತಗೊಂಡು ತೊಡಿ ಮೇಲೆ ಹಾಕೊಂಡು ಮಕ್ಕಳು ಅವಾಗೇರಿ ತಿಳಿಬೇಕಿಲ್ರಿ ಈ ಮಗ ಅವಾಗೇರಿ ಹಚ್ಚರ ಆಗ್ಬೇಕಲ್ಲ ಎಂತ ಆನಂದ ಮಗ ಮಕ್ಕೊಂದಲೆ ಹೆಂಡತಿ ಹೆಗಲ ಮೇಲೆ ಬಂದಿದೊಂದು ಆನಂದ ಆ ಮುದುಕಿ ತೊಡಿ ಮೇಲೆ ಮಕ್ಕಳದೊಂದು ಆನಂದ ಅಂದ ವಿಚಿತ್ರ ಮಾಡ್ದ ಮಗ್ಲಿ ಮನಿ ಮಲ್ಲಕ್ಕ ಸುಮ್ ಕುಂದ್ರಲಿಲ್ಲ ಅಯ್ಯ ಯಾಕ ಕಲ್ಲಕ್ಕನ ಮಕ್ಕಳು ಬಹಳ ಚಂದ ಗುಂಡಗಲ್ಲ ಮಂಡು ಮುಗ ಎಷ್ಟು ಚಂದವ ನೋಡ ನಿನ್ನ ಕೋಡಿ ಅಂತೇಳಿ ಸರಗ ತೆಗೆದು ಸರಗದಾಗ ಕೈ ಹಾಕಿ ನೋಡ್ತಿರ್ತಾಳ ಮಳ ಗಡ್ಡ ಹತ್ತಾಗತ್ತಿರ್ತಾವ ನಿನ್ನ ಕೋಡಿ ಅಂತೇಳಿ ಬೀಸಿ ಹೋಗದ ಕಿಸಿಂದ ನನ್ನ ಹಾಟ್ಯ ಕೈ ನನ್ನ ಹಾಟ್ಯ ನಾನೇ ಮೂಲಾಗಿನಿ ನನ್ನ ಹಾಟ್ಯ ನಿನಗತ್ತೇಳಿ ತಾಯಿ ಇರ್ತಕ್ಕಂತಕ್ಕಿ ಅವನಿಗೆ 3 ಪುಟ್ಟಿನ ಗಂಡಗ